very powerful, dynamic, visionary, educated leader, Dr. MC Sudhakar. ಸುಧಾಕರ್ ಅವರೇ, ನಿಮ್ಮದು ಮೂಲತಃ ರಾಜಕೀಯ ಕುಟುಂಬ. ನಿಮ್ಮ ಮುತ್ತಾತನವರು ಪಟೇಲ್ ಚೌಡರೆಡ್ಡಿಯವರು ಕೂಡ ರಾಜಕೀಯದಲ್ಲಿದ್ದರು. ನಿಮ್ಮ ತಾತ ಆಂಜನೇಯ ರೆಡ್ಡಿಯವರು ಕೂಡ 3 ಬಾರಿ ಶಾಸಕರಾಗಿ 2 ಬಾರಿ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದರು. ಇನ್ನು ತಂದೆ ಚೌಡರೆಡ್ಡಿಯವರು ಕೂಡ ಉನ್ನತ ಹಂತಕ್ಕೆ ಏರಿದರು, ರಾಜ್ಯ ಸರ್ಕಾರದ ಗೃಹ ಸಚಿವರಾಗಿ ಕೆಲಸ ಮಾಡಿದರು. ಈಗ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು. ಅಂದರೆ ಮೂಲತಃ ರಾಜಕೀಯ ಕುಟುಂಬನೇ. ನಾವು ಇಷ್ಟೆಲ್ಲ ವಿದ್ಯಾವಂತರಾಗಬೇಕಾದ್ರೆ, ಜೀವನದಲ್ಲಿ ಮೌಲ್ಯಗಳನ್ನು ಕಲಿಬೇಕಾದ್ರೆ ಬಹುಶಃ ನಮ್ಮ ತಾಯಿಯ ಪಾತ್ರ ಭಾಳ ಮುಖ್ಯ. ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಅರ್ಧ ವೋಟ್ ಬ್ಯಾಂಕ್ ಅಲ್ಲಿಂದನೇ ಬಂದ್ಬಿಡ್ತಲ್ಲ. ರಾಜಕಾರಣನೇ ನಮಗೆ ಏನೋ ಭವಿಷ್ಯತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತು ಯೋಚನೆ ಮಾಡಲಿಲ್ಲ. ಏನೋ ಇವತ್ತು ಸಮಾಜ ಸೇವೆ, ಸರ್ವಿಸ್ ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ. ನೀವು ತಾತನ ಥರನ ತಂದೆ ಥರನ? ನಮ್ಮ ತಂದೆಯವರು ಸ್ವಲ್ಪ ಸೌಮ್ಯವಾಗಿ ಮತ್ತೊಂದು ಆಲೋಚನೆ ಮಾಡ್ತಾರೆ. ಆದರೆ ಒಮ್ಮೆ ತೀರ್ಮಾನ ಮಾಡಿದ್ರೆ ಹಿಂದೆ ಸರಿಯಲ್ಲ. ನಮ್ಮ ತಾತ ಅವರು ಅದನ್ನು ಭಾಳ ಏನೋ ಅಗ್ರೆಸಿವ್ ಆಗಿ, ಭಾಳ ಅಥಾರಿಟೇಟಿವ್ ಆಗಿ ಅವರು ಹೆಜ್ಜೆ ಇಡ್ತಾಯಿದ್ರು ಮತ್ತು ಅದನ್ನು ಸಾಧನೆ ಮಾಡ್ತಾಯಿದ್ರು. ಚೈಲ್ಡ್ಹುಡ್ ಕ್ರಶ್ ಯಾರು ಸರ್? ನೋಡಿ, ನಾನು ನಿಮ್ಮ ಕನಸಿನ ಬಗ್ಗೆ ಹೇಳಿ ಸರ್. ಆ ಕನಸಲ್ಲ ಸರ್, ನಿಮ್ಮ ಕನಸು. ಕನಸು ಅಂದರೆ ನಿಮ್ಮ ಸ್ವಪ್ನ ಅವ್ರ ಬಗ್ಗೆ ಹೇಳಿ ಸರ್. ಸಿನಿಮಾಗಳನ್ನ ನೋಡೋದು ಅದೆಲ್ಲ ಏನಾದರೂ ಹಾಬಿ ಇತ್ತಾ? ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಒಲವಿತ್ತು, ಆದರೆ ಹೆಚ್ಚು ನಾನು ವಿಷ್ಣುವರ್ಧನ್ನ ಲೈಕ್ ಮಾಡ್ತೀನಿ. ರಾಜಕಾರಣದಲ್ಲಿದ್ದಾರೆ, ಭಾಳಷ್ಟು ಆರ್ಥಿಕವಾಗಿ ಸದೃಢವಾಗಿರ್ತಾರೆ ಅಂತಲ್ಲ. ಸೊ ವಿ ಹ್ಯಾಡ್ ಅವರ್ ಓನ್ ಪ್ರಾಬ್ಲಮ್ಸ್. ಒಂದು ಸತಿ ಅವೆನ್ಯೂ ರೋಡಲ್ಲಿ ನಡ್ಕೊಂಡು ಬಂದುಬಿಡ್ತಾಯಿದ್ವಿ. ಸೀದಾ ಅವೆನ್ಯೂ ರೋಡಲ್ಲಿ ನಡ್ಕೊಂಡು ಸ್ಟ್ರೈಟ್ ರೋಡ್. ಸೊ ಕೇವಲ 500 ರೂಪಾಯಲ್ಲಿ ನಾವು ಜೀವನ ನಡೆಸ್ತಾಯಿದ್ವಿ. ನಮ್ಮದು ಪೊಲಿಟಿಕಲ್ ಹಿಸ್ಟ್ರಿ ನೋಡಿದಾಗ ನಿರಂತರವಾಗಿ ನಮ್ಮ ತಾತ ಅವ್ರಿಗೂ ತೊಂದರೆ ಆಯಿತು, ನಮ್ಮ ತಂದೆಯವ್ರಿಗೂ ತೊಂದರೆ ಆಯಿತು, ನನಗೂ ತೊಂದರೆ ಆಯಿತು. ಇವೆಲ್ಲ ನಾವು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಸರ್, ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಇದು ವಿದ್ಯಾರ್ಥಿಗಳ ಭವಿಷ್ಯತ್ತಿನ ಏಳಿಗೆಗೆ ಒಂದು ಪೂರಕವಾಗಿ ಇರ್ತಕ್ಕಂಥದ್ದಲ್ಲ. ಸೊ ನಿಮಗೆ ಈ ಖಾತೆ ತೃಪ್ತಿ ತಂದಿದೆಯಾ? ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬೇಕು ಅಂತ ಹೇಳಿ ಸನ್ಮಾನ್ಯ DCM DK ಶಿವಕುಮಾರ್ ಅವರ ನೇತೃತ್ವದ ಸಂಪುಟ ಉಪಸಮಿತಿ ರೆಕಮೆಂಡ್ ಮಾಡಿದೆಯಲ್ಲ, ಅಂದರೆ ಮುಂದಿನ ದಿವಸಗಳಲ್ಲಿ ಅದನ್ನು ಮುಚ್ಚಲಾಗತ್ತಾ, ಹೇಗೆ ಸರ್? ಅಲ್ಲೇ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ರು, ನಮಗೆ ಕನಕಪುರಕ್ಕೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ. ಎಲ್ಲೇ ಆಗಿರಲಿ, ಆಡಳಿತ ಪಕ್ಷದ ತಪ್ಪುಗಳನ್ನ ಎತ್ತು ತೋರಿಸೋದು ಅಥವಾ ವಿರೋಧ ಪಕ್ಷದ ತಪ್ಪುಗಳನ್ನ ಎತ್ತು ತೋರಿಸೋಲ್ಲಿ, ಅಂದರೆ ಆ ಧೈರ್ಯವಾಗಿ ಧ್ವನಿ ಎತ್ತುವಂಥ ಕೆಲವು ನಾಯಕರಲ್ಲಿ ನೀವು ಒಬ್ಬರು ಸರ್. ಯಾವುದೇ ಸಂದರ್ಭದಲ್ಲಿ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬಂದಿಲ್ಲ. ಆಮೇಲೆ ಅಧಿಕಾರಕ್ಕೆ ಅಂಟ್ಕೋಬೇಕು, ಅಧಿಕಾರ ಇಲ್ಲದೇ ಇದ್ದರೆ ಜೀವನ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿ.